ಲೋಕೇಶ್ ಮತ್ತೆ ಮಾಹಿತಿ ಕೊಡ್ತಾರೆ. ಲೋಕೇಶ್ ಏನಾದರೂ ಡೀಟೇಲ್ಸ್ ಸಿಗ್ತಾ, ಅಪ್ಡೇಟ್ ಏನಾದರೂ ಬಂತಾ? ಅಂದರೆ ಆಗಲೇ ಅವ್ರು ಮಾತಾಡ್ತಾ ಇದ್ದಿದ್ದು ನೋಡಿದ್ರೆ ಅವ್ರು ತುಂಬ ಶೋರ್ ಆಗಿದ್ದಾರೆ ಇಲ್ಲ ಅನ್ನೋದು. ಖಂಡಿತ ವಾಸು, ಈ ವಿಚಾರ ಅವ್ರಿಗೂ ಕೂಡ ಶಾಕಿಂಗ್ ಆಗಿತ್ತು. ಎಲ್ಲ ಒಂದ್ ಕಡೆ ಆ ಒಂದು ವೈಯಕ್ತಿಕ ವಿಚಾರ ಹೊರಗಡೆ ಬಂತು ಅಥವಾ ಅವರ ಶಾಕಿಂಗ್ ಅಲ್ಲಿ ಈ ತರದೊಂದು ಹೆಂಡತಿ ಏನಾದ್ರು ಈ ತರದೊಂದು ಅವಘಡ ಏನಾದ್ರು ಮಾಡಿದಾರ ಅಂತ ಇನ್ನೊಂದು ಮತ್ತೊಂದು. ಸೊ ಎರಡು ದ್ವಂದ್ವದಲ್ಲಿ ಇದ್ರು ಆಕ್ಚುಲಿ ಅವ್ರು ಮಾತನಾಡುವಂತ ಸಂದರ್ಭದಲ್ಲಿ. ಸೊ ಅದೇ ಕಾರಣಕ್ಕೋಸ್ಕರ ಮತ್ತೆ ಈಗ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಟ್ವಿ. ಬಟ್ ಅವರ ಮೊಬೈಲ್ ಈಗ ಸ್ವಿಚ್ ಆಫ್ ಬರ್ತಾ ಇರುವಂತದ್ದು. ಸೊ ಎಲ್ಲ ಒಂದ್ ಕಡೆ ಒಂದಷ್ಟು ವೈಯಕ್ತಿಕ ಬದುಕಿನಲ್ಲಿ ಏನೋ ಸಣ್ಣ ಪುಟ್ಟ ಬಿರುಕಾಗಿರ್ಬೋದು ಅನ್ನೋದು ಇದು ಒಂದು ಮೇಲ್ನೋಟ ಕಾಣ್ ಬರ್ತಾರೆ. ಯಾಕಂದ್ರೆ ಸ್ವಪ್ನ ಅವ್ರ ಹತ್ರ ಮಾತನಾಡಿ ಹೇಳ್ತೀನಿ ಅಂತ ಒಂದು ಹೇಳಿದ ಸಂದರ್ಭದಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರ ಸುತ್ತಮುತ್ತ ಇರುವಂತ ಒಂದು ಗೆಳೆಯರ ಬಳಗಕ್ಕೂ ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾರು ಕೂಡ ಈ ವಿಚಾರವಾಗಿ ಮಾತಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ಎಲ್ಲಾನು ಕೂಡ ವೈಯಕ್ತಿಕವಾಗಿ ಒಂದಷ್ಟು ಏನಾದ್ರು ಬಿರುಕು ಆಗಿರ್ಬೋದು ಒಂದು ಡೌಟ್ ಈಗ ಕಾಡ್ತಾ ಇರುವಂತದ್ದು. ಸೊ ಈಗಷ್ಟೇ ಅವರ ಪತ್ನಿ ಸ್ವಪ್ನ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ವಿ. ಅವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಒಂದ್ ರೀತಿ ಅಂತಂದ್ರೆ ಎಲ್ಲರಿಗೂ ಇದು ಶಾಕಿಂಗ್ ವಿಚಾರ ಅಂತ ಹೇಳ್ಬೇಕು. ಇಡೀ ಇಂಡಸ್ಟ್ರಿ ಅಂದ್ರೆ ಒಂದು ಮಾದರಿಯ ಬದುಕು. ಯಾಕಂದ್ರೆ ಒಂದು ಪ್ರೀತಿ 10 ವರ್ಷದ ಕಾಲ ಒಂದು ದಾಂಪತ್ಯ ಜೀವನನ ತುಂಬಾ ನೀಟಾಗಿ ನಡ್ಸ್ಕೊಂಡ್ ಬಂದಿರೋ ಒಂದು ಮುದ್ದಾದ ಒಂದು ಮಗಳಿದ್ದಾಳೆ. ಸೊ ಎಲ್ಲೇ ಹೋದ್ರು ಕೂಡ ಅವರ ಕುಟುಂಬವನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಯಾಕಂದ್ರೆ ತುಂಬಾ ಅಭಿಮಾನಿ ಬಳಗ ಇದೆ. ಅದ್ರ ಜೊತೆಗೆ ಅವರ ಇಬ್ಬರು ದಂಪತಿಯನ್ನ ಇಷ್ಟಪಡುವಂತ ಬಳಗ ಜಾಸ್ತಿ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಅಜಯ್ ಆಗ್ಲಿ ಅಥವಾ ಸ್ವಪ್ನ ಅವರೇ ಅವರ ಮಗಳನ್ನ ಸಿಕ್ಕಾಪಟ್ಟೆ ಎಲ್ಲರೂ ಪ್ರೀತಿಸ್ತಾ ಇದ್ರು. ಸೊ ಇದು ಈ ವಿಚಾರ ಕೂಡ ಬೇರೆ ಅಂದ್ರೆ ಇಂಡಸ್ಟ್ರಿಯ ಒಂದಷ್ಟು ಮಂದಿಗೂ ಕೂಡ ಒಂದು ಶಾಕಿಂಗ್ ವಿಚಾರಣೆ ಆಗಿದೆ. ಲೋಕೇಶ್, ಈ ಸ್ಯಾಂಡಲ್ವುಡ್ನಲ್ಲಿರುವಂಥ ಅನೇಕರು ನಿಮಗೆ ಪರಿಚಿತರು, ಅವರ ವೈಯಕ್ತಿಕ ಜೀವನವೂ ಕೂಡ ನಿಮಗೆ ಗೊತ್ತಿದೆ, ತುಂಬಾ ಹತ್ತಿರದ ಒಡನಾಟ ನಿಮಗಿದೆ. ಸೊ ಇವರು ಹೇಗಿರ್ತಾ ಇದ್ರು ಅಂತ ವೈಯಕ್ತಿಕವಾಗಿ ಅಜಯ್ ರಾವ್ ಅವರು ಹೇಗಿರ್ತಾ ಇದ್ರು? ಖಂಡಿತವಾದ. ಯಾಕಂದ್ರೆ ಸಿನಿಮಾ ಯಾವಾಗ್ಲೂ ಸಿನಿಮಾ ವಿಚಾರದ ಮುಂದೆ ಇರುವಂತ ವ್ಯಕ್ತಿತ್ವ. ಯಾಕಂದ್ರೆ ಅದು ಬಿಟ್ಟು ಅದು ಹೊರತುಪಡಿಸಿ ಯಾವುದೇ ರೀತಿಯ ಒಂದು ಸಾರ್ವಜನಿಕ ಬೇರೆ ಕೆಲಸಗಳಲ್ಲಿ ತೊಡ್ಕೊಳ್ಳೋದಾಗ್ಲಿ ಅಥವಾ ಕಾಣಿಸೋದಾಗ್ಲಿ ಯಾವ್ದು ಇರ್ತಿಲ್ಲ. ಸಿನಿಮಾ ಇದ್ದಾಗ ಮಾತ್ರ ಹೊರಗಡೆ ಅಜಯ್ ಅವರು ಬರ್ತಾ ಇದ್ರು. ಅವರ ಸಿನಿಮಾ ಚಟುವಟಿಕೆಗಳಲ್ಲಿ ಅಷ್ಟೇ ಭಾಗಿಯಾಗ್ತಾ ಇದ್ರು. ಸೊ ಇನ್ನು ಅದು ಬಿಟ್ಟರೆ ಒಂದು ಮನೆ, ಕುಟುಂಬ, ಮಗಳು ಅನ್ನೋದ್ರಲ್ಲಿ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಇತ್ತೀಚೆಗೆ ಒಂದು ವಿಡಿಯೋನ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅದು ನೋಡ್ಬೋದು. ಯಾಕಂದ್ರೆ ಯುದ್ಧಕಾಂಡ ಸಿನಿಮಾದ ಒಂದು ಪ್ರಮೋಷನ್ ಟೈಮಲ್ಲಿ ಪ್ರಮೋಷನ್ಗೆ ಅಥವಾ ಸಿನಿಮಾ ಕಂಪ್ಲೀಟ್ ಮಾಡೋಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಒಂದು ಅವರ ಪ್ರೀತಿಯ ಒಂದು ಕಾರನ್ನ, ದುಬಾರಿ ಕಾರನ್ನ, BMW ಕಾರನ್ನ ಮಾರಾಟ ಮಾಡಕ್ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಗಳು ಆ ಕಾರ್ ಮುಂದ್ಗಡೆ ಇದು ಮಾರೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅದನ್ನು ನೋಡಿ ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಈ ತರದೊಂದು ಪರಿಸ್ಥಿತಿ. ಯಾಕಂದ್ರೆ ಸಿನಿಮಾ ಅನ್ನೋದು ಯಾವ ರೀತಿಯ ಒಂದು ನಾಟಕ ರಂಗ ಅಂತಾನೆ. ಯಾಕಂದ್ರೆ ಎಷ್ಟೋ ಸರಿ ಯಾರೇ ಒಬ್ಬ ನಟನ್ನ ಮೇಲಕ್ಕೆ ಕರ್ಕೊಂಡು ಹೋಗಿ ಬೀಳಿಸ್ಬೋದು, ಅಥವಾ ಎಷ್ಟೋ ಸರಿ ನಾವು ಮನೆಯನ್ನು ಮಾರಿ ಅಥವಾ ಏನೋ ಕಷ್ಟಪಟ್ಟಿದ್ದ ಬೆಳೆದಂತ ಅಥವಾ ಉಳಿಸ್ಕೊಂಡಂತ ಚಿನ್ನಾಭರಣ ಎಲ್ಲಾನು ಮಾರಿ ಏನೋ ಒಂದು ಸಿನಿಮಾ ಮಾಡಕ್ಕೆ ದುಡ್ಡು ಹಾಕಿರ್ತಾರೆ. ಅದನ್ನ ಮತ್ತೆ ರಿಕವರ್ ಮಾಡಕ್ಕಾಗ್ಲಿ ಅಸಾಧ್ಯ ಒಂದಷ್ಟು ಸಂದರ್ಭದಲ್ಲಿ. ಸೊ ಅಜಯ್ ರಾವ್ ಅವರ ಪರಿಸ್ಥಿತಿ ನೋಡಿ ಎಷ್ಟೋ ಮರುಕವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಸಿನಿಮಾ ದೊಡ್ಡ ಮಟ್ಟದ ಗೆಲ್ಲಿ ಅಜಯ್ ರಾವ್ ಒಳ್ಳೇದಾಗ್ಲಿ ಅಂತ ಸಾಕಷ್ಟು ಜನ ಮಾತನಾಡಿದ್ರು. ಸೊ ಅವರ ಜೊತೆಗೆ ಆ ಮಗು ಅಳುವಂತ ವಿಚಾರವನ್ನು ಕೂಡ ತುಂಬಾ ಹೈಲೈಟ್ ಆಗಿ ಮಾತನಾಡಿದ್ರು. ಯಾಕಂದ್ರೆ ಆ ಮಗು ಅಳ್ತಿರೋ ವಿಚಾರ ಎಲ್ಲ ಮನಸ್ಸಿಗೆ ಒಂದು ಚುರುಕನ್ನು ಒಂದ್ ಮಟ್ಟಿಗೆ ಇರ್ತಾ ಇತ್ತು. ಯಾಕಂದ್ರೆ ಆ ಮಗು ಅಳ್ತಿದ್ರು ನೋಡಿ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ಲ ಬ್ಲೆಸಿಂಗ್ಸ್ ಕೂಡ ತಿಳಿಸ್ತಾ ಇದ್ರು. ಓಕೆ, ಥ್ಯಾಂಕ್ ಯು ಲೋಕೇಶ್. ಮತ್ತೆ ತಮ್ಮನ್ನು ಸಂಪರ್ಕ ಮಾಡ್ತೀನಿ ನಾನು. ಸೊ ಇಲ್ಲಿ ಅಜಯ್ ರಾವ್ ಅವರು ಕೂಡ ಶೋರ್ ಆಗಿದ್ದಾರೆ, ಇಲ್ಲ ಆ ಥರದ್ದೇನು ಇಲ್ಲ ಅಂತ ಹೇಳ್ತಿದ್ದಾರೆ. ಅದಾದ ನಂತರ ಅವರು ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡೋಣ, ಹೆಂಡತಿ ಹತ್ರ ಕೇಳಿ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಆನಂತರ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಯಾಕೆ ಎಂದು ಗೊತ್ತಿಲ್ಲ. ಇನ್ನು ಅವರ ಪತ್ನಿಗೂ ಕೂಡ ನಾವು ಕರೆ ಮಾಡ್ತಾ ಇದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ, ಅವರೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ಇದರ ಅರ್ಥ ಏನು, ಏನಾಗಿರಬಹುದು, ಯಾಕಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಶ್ನಾರ್ಥಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.